ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಏನು ABP ವಿದ್ಯಾರ್ಥಿ ಸಂಘಟನೆಯಿಂದ ದಾಂಧಲೆ ಆಗಿದ್ವಿ. ಇದನ್ನು SIO ಸ್ಟೂಡೆಂಟ್ ಇಸ್ಲಾಂ ಆರ್ಗನೈಸೇಷನ್ ಆಫ್ ಇಂಡಿಯಾ ತೀವ್ರವಾಗಿ ಖಂಡನೆ ಮಾಡಿದೆ. ಯೂನಿವರ್ಸಿಟಿ ಸ್ಪೇಸ್ಗಳು ಯಾವಾಗಲೂ ಶೇರಿಂಗ್ ಆಫ್ ಐಡಿಯಾಸ್ ಅಂತ ಪ್ಲ್ಯಾಟ್ಫಾರ್ಮ್ ಅಂತ ನಾವು ನೋಡ್ತೇವೆ. ಈ ದೇಶದಲ್ಲಿ ಬರುವಂಥ ಎಲ್ಲ ಪೊಲಿಟಿಕಲ್ ಲೀಡರ್ಸ್ ಆಗಿರಲಿ, ಇನ್ಫ್ಲೂಯೆನ್ಷಿಯಲ್ ಲೀಡರ್ಸ್ ಆಗಿರಲಿ, ಈ ಯೂನಿವರ್ಸಿಟಿಗಳಲ್ಲಿ ಕಲಿತು ಬಂದವರಾಗಿದ್ದಾರೆ. ಈ ಯೂನಿವರ್ಸಿಟಿಯಲ್ಲಿ ಆ ಅಟ್ಮಾಸ್ಫಿಯರನ್ನು ಯೂಸ್ ಮಾಡಿ ಅವರ ಆ ಪ್ಲ್ಯಾಟ್ಫಾರ್ಮಿಂದ ಮೋಟಿವೇಟ್ ಆಗಿ, ಇನ್ಸ್ಪೈರ್ ಆಗಿ ಬಂದವರಾಗಿದ್ದಾರೆ. ABPಗೆ ಏನಾದರೂ ಮೋಸ್ಟ್ಲಿ ಸ್ಪಾರ್ಕ್ ಎಂಬ ಮ್ಯಾಗ್ಝೀನ್ ಏನಿದೆ ಅವರಿಂದ ಕುನಾನ್ ಮತ್ತು ಪೋಷ್ಪುರಲ್ಲಿ ಆದ ಮಾಸ್ ರೇಪ್ ಘಟನೆ ಬಗ್ಗೆ ಅವರು ಡಿಸ್ಕಷನ್ ಮಾಡಲಿಕ್ಕೆ ಹೊರಟಿದ್ದರು. ಅದರ ಬಗ್ಗೆ ABP ಅವರು ಕೂಡ ಅದೇ ಪ್ಲ್ಯಾಟ್ಫಾರ್ಮ್ ಕಟ್ಕೊಂಡು, ಅವರು ಕೂಡ ಡಿಸ್ಅಗ್ರಿಮೆಂಟ್ ಇದ್ದರೆ ಅವರು ಕೂಡ ಆ ಪ್ಲ್ಯಾಟ್ಫಾರ್ಮ್ ಕಟ್ಕೊಂಡು ಅವರು ಡಿಸ್ಅಗ್ರಿಮೆಂಟನ್ನು ತೋರಿಸಬೇಕಿತ್ತು. ವಿನಃ ಅವರು ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜನ್ನು ಕಾಣುವ ಹಾಗೆ ಅಲ್ಲಿ ಬಂದು ದಾಂಧಲೆಯನ್ನು ನಡೆಸಿದ್ದಾರೆ. ಅದಲ್ಲದೆ ಒಬ್ಬ ಮುಸ್ಲಿಂ ಕಾಶ್ಮೀರಿ ಹುಡುಗನನ್ನು ಅವರ ಟೋಪಿ ಹಾಕಿದ್ದನ್ನು ಕಂಡು ಅವನಿಗೆ ಕೂಡ ಹಲ್ಲೆ ಮಾಡಿದ್ದಾರೆ. ಇಸ್ಲಾಮೋಫೋಬಿಯಾ ಕೃತ್ಯ ನಾವು ಅದನ್ನು ನೋಡ್ತೇವೆ. ಕ್ಯಾಂಪಸ್ಗಳಲ್ಲಿ ಯಾವಾಗಲೂ ಐಡಿಯಾಸ್ ಶೇರಿಂಗ್ ಆಗಿರಬೇಕು. ABP ಕೂಡ ಅವರು ಕೂಡ ಅದನ್ನು ರೆಸ್ಪೆಕ್ಟ್ ಮಾಡಿ ಕ್ಯಾಂಪಸ್ಗಳನ್ನು ಅದೇ ರೀತಿಯಲ್ಲಿ ಬೆಳೆಸಬೇಕಾಗಿದೆ. ಅವ್ರಿಗೂ ಅವರ ಐಡಿಯಾಲಜಿ ಯಾರಿದ್ದಾರೆ, ಗೋಡ್ಸೆ ಅವರು ಕೂಡ ಗಾಂಧಿಯನ್ ಐಡಿಯಾಲಜಿಯನ್ನು ತುಂಬ ಡಿಸ್ಅಗ್ರಿಮೆಂಟ್ ಇತ್ತು. ಆ ಡಿಸ್ಅಗ್ರಿಮೆಂಟ್ ಕೂಡ ಅವರು ಪಬ್ಲಿಕ್ ಸ್ಪೇಸಲ್ಲಿ ಯಾವಾಗಲೂ ಇಟ್ಕೊಂಡಿರಲಿಲ್ಲ. ಅವರು ಕೂಡ ಗಾಂಧಿಯನ್ನು ಅದೇ ರೀತಿಯಲ್ಲಿ ಹತ್ಯೆ ಮಾಡಿದ್ದಾರೆ. ಅವರನ್ನೇ ಅವರ ದಾರಿಯ ಪಾಲಿಸುತ್ತ ಈ ಒಂದು ವಿದ್ಯಾರ್ಥಿ ಸಂಘಟನೆ ಅವರ ಐಡಿಯಾಲಜಿ ದಾರಿಯ ಪಾಲಿಸುತ್ತಿದ್ದಾರೆ. ಡಿಸ್ಅಗ್ರಿಮೆಂಟ್ ಥರ ಡೈಲಾಗ್ ಮೂಲಕ ಮಾತಾಡಿಲ್ಲ. ಡಿಸ್ಅಗ್ರಿಮೆಂಟನ್ನು ವೈಲೆನ್ಸ್ ಮೂಲಕ, ಹಿಂಸೆ ಮೂಲಕ ಇವರು ಮಾಡಿದ್ದಾರೆ. ಇದನ್ನು SIO ತೀವ್ರವಾಗಿ ಖಂಡನೆ ಮಾಡುತ್ತಿದ್ವಿ. ನಿನ್ನೆ ಯಾರೆಲ್ಲ ಆ ಶಾಲೆ ಕ್ಯಾಂಪಸ್ಗಳಲ್ಲಿ ದಾಂಧಲೆ ಮಾಡಿದ್ದಾರೆ ಅವರ ವಿರುದ್ಧ ತೀವ್ರ ಪೊಲೀಸ್ ಕಾರ್ಯಾಚರಣೆ ಆಗಬೇಕು. FIR ದಾಖಲಾಗಿಲ್ಲ. ಒಬ್ಬ ಬಿಹಾರ್ ಹುಡುಗನಿಗೆ ಹೊಡೆದಿದ್ದಾರೆ, ಬಿಹಾರಿನ ಮುಸ್ಲಿಂ ಹುಡುಗನಿಗೆ ಹೊಡೆದಿದ್ದಾರೆ, ಮತ್ತು ಒಬ್ಬ ಕಾಶ್ಮೀರ್ ಮುಸ್ಲಿಂ ಹುಡುಗನಿಗೆ ಹೊಡೆದಿದ್ದಾರೆ. ಇದು ಇಸ್ಲಾಮೋಫೋಬಿಯಾ ಕೃತ್ಯ ಆಗಿರುತ್ತೆ. ನೋಡಿದಾಗ ನೀನೇನು ಅಂತ ಆ ಒಂದು ಐಡಿಯಾದಿಂದ ಹೊಡೆದಿದ್ದಾರೆ ಅವರು. ಅದು ನಾವು ತೀವ್ರವಾಗಿ ನಿನ್ನೆ ಖಂಡನೆ ಮಾಡಿದ್ದೇವೆ. ಅವರ ವಿಕ್ಟಿಮಿಗೆ ನಾವು ಕಾಲ್ ಮಾಡಿ ಅವರಿಗೆ ಸಾಂತ್ವನ ಕೊಟ್ಟಿದ್ದೇವೆ. ಏನಾದರೂ ಸಪೋರ್ಟ್ ಬೇಕಿದ್ದರೆ SIO ಅದಕ್ಕೆ ರೆಡಿ ಇದೆ ಅಂತ ಕೂಡ ನಾವು ನಮ್ಮ ಅಲ್ಲಿಯ ಸೋರ್ಸಸ್ ಮೂಲಕ ನಾವು ಹೇಳಿದ್ದೇವೆ ಅವರಿಗೆ. ಪ್ಲ್ಯಾಂಡೇ ಇರೋದು ಇದೆಲ್ಲ ಒಂದು ಪೊಲಿಟಿಕಲ್ ಗೇನಿಗೆ ಆಗಿರುವ ವಿಷಯ. ಕುನಾನ್ ಮತ್ತು ಪೋಷ್ಪನೊಂದು ಇನ್ಸಿಡೆಂಟ್ ಆಗಿದೆ, ಅದು ಕೂಡ ಇವರು ಖಂಡನೆ ಮಾಡಲಿಲ್ಲ. ಅಂಕಿತಾ ಎಂಬವಳನ್ನು ಕೂಡ ಅವರು ಖಂಡನೆ ಮಾಡಿಲ್ಲ. ಎಲ್ಲೂ ಇಂಥ ಪ್ರೊಟೆಸ್ಟ್ಗಳು ಮಾಡಿಲ್ಲ. ಇಲ್ಲೇ ಪುತ್ತೂರಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ, ಅಲ್ಲೂ ಕೂಡ ಖಂಡನೆ ಮಾಡಿಲ್ಲ. ಎಷ್ಟೋ ರೇಪ್ ಇನ್ಸಿಡೆಂಟ್ ಆಗ್ತವೆ ಈ ಭಾರತದಲ್ಲಿ, ಈ ಕರ್ನಾಟಕ ನೆಲೆಯಲ್ಲಿ. ಅಲ್ಲೂ ಇಂತಹ ಪ್ರೊಟೆಸ್ಟ್ ಮಾಡ್ಬೋದಲ್ಲ, ಸರ್ಕಾರಕ್ಕೆ ಅವರು ಧ್ವನಿ ಎತ್ತಬೋದಲ್ಲ, ಅಲ್ಲಿ ಯಾಕೆ ಅವರು ಎತ್ತಲ್ಲ? ಇಂತಹ ಸ್ಪೇಸಸ್ಗಳಲ್ಲಿ ಪೊಲಿಟಿಕಲ್ ಗೇನ್ಗಾಗಿ ಅವ್ರು ಮಾಡುವಂಥ ಈ ಕೃತ್ಯ ಏನಿದೆ ಅದು ಖಂಡನೆ ಮಾಡಬೇಕಾಗಿದೆ. ಎಲ್ಲ ಸಿವಿಲ್ ಸೊಸೈಟಿ ಆಗಿರಲಿ, ವಿದ್ಯಾರ್ಥಿ ಸಂಘಟನೆ ಆಗಿರಲಿ ಮೇಲೆ ಬರಬೇಕಾಗಿದೆ.